ಎಂತ ಗೊತ್ತಾ, ನಿನ್ನೆ ನಾನು ನಮ್ಮ ಪಕ್ಕದ ಅಂಗಡಿಗೆ ಹೋಗಿ ಫ್ರೆಶ್ ಹಾಲು ಉಂಟಾ ಅಂತ ಕೇಳಿದೆ. ಆ ಫ್ರೆಶ್ ಅಂತ ಮೆನ್ಷನ್ ಮಾಡಲಿಕ್ಕೆ ಒಂದು ರೀಸನ್ ಉಂಟು. ಎಂತ ಹೇಳಿದರೆ, ನಾನು ಲಾಸ್ಟ್ ಫೆಬ್ರವರಿ 2ನೇ ತಾರೀಕಿಗೆ ಹೋಗಿ ಹಾಲು ಕೇಳಿದ್ದೆ. ಆಗ ಅವರು ನನಗೆ ಕೊಟ್ಟ ಹಾಲು ಲಾಸ್ಟ್ ಡೇಟ್ 30 ಜನವರಿ ಇತ್ತಾಯ್ತಾ. ಅಂದರೆ 3 ಡೇಸ್ ಆಗಿತ್ತು ಆಲ್ರೆಡಿ ಎಕ್ಸ್ಪೈರಿ ಡೇಟ್ ಆಗಿ. ನಾನು ಹೇಳಿದೆ ಇದು ಎಕ್ಸ್ಪೈರಿ ಡೇಟ್ ಆಗಿದೆ ಆಲ್ರೆಡಿ ಅಂತ ಹೇಳಿದೆ. ಅದಕ್ಕೆ ಹಾಗೆ ಫ್ರೆಶ್ ಬೇಕು ಅಂತ ಹೇಳಿದರೆ ನೀವು ಡೈರಿಗೆ ಹೋಗಬೇಕಷ್ಟೇ ಅಂತ ಹೇಳಿದ್ರೆ ಆಯಿತಾ. ನಾನು ಮತ್ತು ಮೈಂಡ್ ಮಾಡಲಿಲ್ಲ. ಹಾಗೆ ಹೇಳಿ ವಾಪಸ್ ಫ್ರಿಜ್ ಒಳಗಡೆ ಇಟ್ಟರು. ಅದನ್ನೇನು ಬಿಸಾಡ್ಲಿಕ್ಕೆ ಅಥವಾ ಸಪ್ರೇಟ್ ಇಡ್ಲಿಕ್ಕೆ ಹೋಗಲಿಲ್ಲ. ಅಂದರೆ ನೆಕ್ಸ್ಟ್ ಯಾರಾದರೂ ಬಂದರೆ ಕೊಡುವ ಉದ್ದೇಶ ಇರ್ಬೋದು. ಸೊ ಹಾಗಾಗಿ ಈ ಸರ್ತಿ ನಾನು ಕೇಳಿದೆ ಫ್ರೆಶ್ ಹಾಲಿದೆಯಾ ಅಂತ ಹೇಳಿ. ಆಗ ಅಲ್ಲಿ ಓನರ್ ಹಸ್ಬೆಂಡ್ ಇದ್ದವರು ಫ್ರೆಶ್ ಅಂತ ಹೇಳಿದರೆ ಹಾಗೆ ಬರೋದಿಲ್ಲ, ಅಂದರೆ ಒಂದು ದಿವಸ ಹೇಗಿದ್ರು ಡಿಲೇ ಇರ್ತದೆ ಅಂತ ಹೇಳಿದರು. ತೋರಿಸಿ ಅಂತ ಹೇಳಿದೆ. ಮೋಸ್ಟ್ಲಿ ಒಳಗಡೆ ಆಲ್ರೆಡಿ ಎಕ್ಸ್ಪೈರ್ ಆದದ್ದೇ ಇರ್ಬೋದು. ಹೋಗಿ ಫ್ರಿಜ್ ಓಪನ್ ಮಾಡಿದ್ರು ನನಗೆ ಕೊಡಲಿಲ್ಲ. ಅಷ್ಟೊತ್ತಿಗೆ ಹೆಂಡತಿ ಇದ್ದವರು ಬಂದು ಒಂಥರ ನನಗೆ ವ್ಯಂಗ್ಯ ಮಾಡಿದರು. ಹಾಗೆ ಇದು ಎಲ್ಲ ಅಂದರೆ ಚಿಪ್ಸ್ ಪ್ಯಾಕೆಟ್ ಎಲ್ಲ ತೋರಿಸಿ, ಇದೆಲ್ಲ ಎಷ್ಟು ಹಳೆದೆಯೋ ಏನೋ, ಎಷ್ಟು ದಿವಸ ಆಯಿತೋ ಏನೋ ಮಾಡಿ ಅಂತ ಹೇಳಿ. ಆಗ ನಾನು ಹೇಳಿದೆ, ಅಲ್ಲ ಅದು ಹಾಲು ಹಾಗೆ ಅಲ್ಲ, ಎಕ್ಸ್ಪೈರಿ ಡೇಟ್ ಆದಮೇಲೆ ನೀವು ಮಾರಿದರೆ ಅದರಲ್ಲಿ ಬ್ಯಾಕ್ಟೀರಿಯಾ ಎಲ್ಲ ಫಾರ್ಮ್ ಆಗಿರ್ತದೆ ಅಂತ ಹೇಳಿದೆ. ಅದಕ್ಕೆ ಓನರ್ ಹೇಳೋದು, ಅದೇನಾಗೋದಿಲ್ಲ, ಫ್ರಿಜ್ಜಲ್ಲಿ ಇಟ್ಟರೆ ಎಷ್ಟು ದಿವಸ ಆದರೂ ಸಹ ಏನಾಗೋದಿಲ್ಲ ಅಂತ. ಅದಕ್ಕೆ ನಾನು ಹೇಳಿದೆ, ಇಲ್ಲ, ಫ್ರಿಜ್ಜಲ್ಲಿ ಇಟ್ಟ ತಕ್ಷಣ ನೀವು ತೆಗೆದು ಹಾಗೆ ಕುಡಿಲಿಕ್ಕೆ ಆಗೋದಿಲ್ಲಲ್ಲ, ಅದನ್ನು ತಗೊಂಡು ಹೋಗಿ ನಾವು ಕುದಿಸ್ಬೇಕಲ್ಲ, ಕುದಿಸುವಾಗ ಅದು ಒಡಿತದೆ ಅಂತ ಹೇಳಿದೆ. ಅದಕ್ಕೆ ಹಾಗೇನಾಗೋದಿಲ್ಲ, ಅದು ನೀವು ಸರಿ ನೀರು ಹಾಕಲಿಲ್ಲ ಇರ್ಬೋದು ಕುದಿಸುವಾಗ ಅಂತ ನನಗೆ ಹೇಳ್ತಾರೆ. ನಾನು ಅವ್ರಿಗೆ ಹೇಳಲಿಕ್ಕೆ ಟ್ರೈ ಮಾಡಿದೆ, ಇಲ್ಲ, ಎಕ್ಸ್ಪೈರಿ ಆದದ್ದು ಎಸ್ಪೆಷಲಿ ಹಾಲನ್ನೆಲ್ಲ ಎಕ್ಸ್ಪೈರಿ ಆದಮೇಲೆ ತಗೊಳ್ಬಾರ್ದು, ಅದರಲ್ಲಿ ಬ್ಯಾಕ್ಟೀರಿಯಾ ಎಲ್ಲ ಫಾರ್ಮ್ ಆಗಿರ್ತದೆ ಅಂತ ಹೇಳಿ. ಈ ಹೆಂಗಸು ಕೇಳಲಿಕ್ಕೆ ತಯಾರೇ ಇಲ್ಲ. ಅಟ್ಲೀಸ್ಟ್ ಅವ್ರಿಗೆ ಗೊತ್ತಿಲ್ಲ ಅಂತಂದರೆ ಗೊತ್ತಿರೋರು ಹೇಳಿದಾಗ ಅದನ್ನು ಕೇಳಿ ಸರಿ ಮಾಡಿಕೊಳ್ಬೇಕು. ಗೊತ್ತಿರಲಿಲ್ಲ ನನಗೆ ಅಂತೇಳಿ. ಇದು ಹಾಗಲ್ಲ, ನಮಗೆ ವ್ಯಂಗ್ಯ ಮಾಡೋದು. ಇದಕ್ಕೆ ಎಷ್ಟು ಎಕ್ಸ್ಪೈರಿ ಡೇಟ್ ಆಗಿರ್ಬೋದು, ಇದು ಯಾವಾಗ ಮಾಡಿದ್ದೋ ಏನೋ ಚಿಪ್ಸು ಅಂತೆಲ್ಲ ಹೇಳ್ಕೊಂಡು. ಎಂತ ಅಂದರೆ ಗೊತ್ತಿದ್ದು ತಪ್ಪು ಮಾಡೋರಿಗೆ ಎಂತ ಹೇಳಬೇಕು ಅಂತ ನಂಗೆ ಅರ್ಥ ಆಗೋದಿಲ್ಲ. ನಂದು ಕನ್ಸರ್ನ್ ಏನು ಅಂತ ಹೇಳಿದ್ರೆ, ಈಗ ನಾನು ಎಜುಕೇಟೆಡ್, ನಾನು ನೋಡಿದೆ ಲೇಬಲಲ್ಲಿ ಡೇಟ್ ನೋಡಿ ನಾನು ಎಕ್ಸ್ಪೈರಿ ಆಗಿದೆ ಅಂತ ಹೇಳಿ ಬಿಟ್ಟು ಬಂದೆ. ಇಲ್ಲಿ ಡೈಲಿ ವೇಜ್ ವರ್ಕರ್ಸ್ ಎಲ್ಲ ಇದ್ದಾರೆ. ಪಾಪ ದಿನಕ್ಕೆ ಎಷ್ಟು ಕೂಲಿ ಕೊಡ್ತಾರೋ ಗೊತ್ತಿಲ್ಲ. ಅದರಲ್ಲಿ ಇವರು ಹಾಲು ತಗೊಳ್ಳೋದು, ಒಂದು ಹಾಲು ಪ್ಯಾಕೆಟ್ಗೆ 27 ರೂಪಾಯಿ. ಇವರು ಮನೆಗೆ ತಗೊಂಡು ಹೋಗಿ ಅದನ್ನು ಕುದಿಸಿದಾಗ ಅದು ಒಡೆದು ಹಾಳಾದರೆ ಅವ್ರು 27 ರೂಪಾಯಿ ಹಾಳಾಯ್ತಾ? ಜನಕ್ಕೆ ಯಾಕೆ ಇಷ್ಟೊಂದು ಅನ್ಯಾಯದಿಂದ ದುಡ್ಡು ಹೊಡೆಯುವಂಥ ಒಂದು ಮನೋಭಾವ ಇದೆ ಅಂತ ನನಗೆ ಅರ್ಥ ಆಗೋದಿಲ್ಲ. ಅಟ್ಲೀಸ್ಟ್ ಅನ್ಎಜುಕೇಟೆಡ್ ಆದರೆ ಗೊತ್ತಿಲ್ಲದೆ ಮಾಡಿರೋರು ಅಂತ ಹೇಳಿರ್ಬೋದು. ಇದು ಗೊತ್ತಿದ್ದು ಮಾಡೋದು. ಅಷ್ಟು ಗೊತ್ತಿದ್ದು 27 ರೂಪಾಯಿ ಉಳಿಸಿ ಅದನ್ನು ಮಾರಿ ಇನ್ನೊಬ್ಬರ ಏನು ದುಡ್ಡು ಹಾಳು ಮಾಡುವಂಥ ಆ ಮನೋಭಾವ ಯಾಕೆ ಇದೆ ಜನರಿಗೆ ಅಂತ ನಂಗೆ ಅರ್ಥ ಆಗೋದಿಲ್ಲ.